let it bang, bang. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ರೀಸೆಂಟ್ ಆಗಿ ವೆಜಿರಿಕ್ಸ್ ನಲ್ಲಿ ಹೊಸ ಒಂದು ಟೋಕನ್ ಲಿಸ್ಟ್ ಮಾಡಿದ್ರು. ಆ ಒಂದು ಟೋಕನ್ ನಮಗೆ INR ಹಾಗೂ USDT ಅನ್ನ ಕೊಟ್ಟು ಪರ್ಚೇಸ್ ಮಾಡಬಹುದಿತ್ತು. ಯಾವ್ದಪ್ಪ ಆ ಟೋಕನ್ ಅಂತ ನೋಡೋದಾದ್ರೆ PNT pNetwork ಟೋಕನ್ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ. ಈ ಒಂದು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಯಾಕಪ್ಪ ಒಂದು ಡೆಡಿಕೇಟೆಡ್ ವಿಡಿಯೋ, ಒಂದು ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕ್ರಿಪ್ಟೋ ಕರೆನ್ಸಿ ನಿಜವಾಗಿ ಸುಮಾರು ಒಂದು ವಿಶೇಷಣಗಳನ್ನ ಒಳಗೊಂಡಿರುತ್ತೆ. ಈ ಒಂದು ಕ್ರಿಪ್ಟೋ ಕರೆನ್ಸಿಯ ಒಂದು ಬೇಸಿಕ್ ಥಿಂಗ್ಸ್ ಗಳನ್ನ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇದರ ಒಂದು ಸಂಪೂರ್ಣ ಮಾಹಿತಿನೂ ಸಹ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಈ ಒಂದು ಕ್ರಿಪ್ಟೋ ಕರೆನ್ಸಿನ ನಮ್ಗೆ ಇವಾಗ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಫ್ಯೂಚರ್ ನಲ್ಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿಯ ಬೆಲೆ ಗಗನಕ್ಕೇರುತ್ತಾ ಅಥವಾ ಪಾತಾಳಕ್ಕೆ ಕುಸಿಯುತ್ತಾ ಎಂಬ ಸಂಪೂರ್ಣ ಮಾಹಿತಿ ನೀವು ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಒಂದು PNT ಈ ಒಂದು ವಿಡಿಯೋ ಮಾಡುವಂತಹ ಸಮಯದಲ್ಲಿ ಈ ಒಂದು PNT ಯ ಪ್ರೈಸ್ ಬಂದ್ಬಿಟ್ಟು 54.99 ಅಂದ್ರೆ 54 ರೂಪಾಯಿ 99 ಪೈಸೆ ಇತ್ತು. ಇನ್ನು ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದ್ರೆ $, ನಲ್ಲಿ ಹೇಳೋದಾದ್ರೆ $3.60 ಆಗಿತ್ತು. ಅಂದ್ರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡೋದಾದ್ರೆ 267 ರೂಪಾಯಿ 65 ಪೈಸಾ. ಓಕೆನಾ. ಇನ್ನು ಇದ್ರ ಆಲ್ ಟೈಮ್ ಲೋಯೆಸ್ಟ್ ಅಂತ ನೋಡೋದಾದ್ರೆ 0.08394 ಅಂದ್ರೆ ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡಿ ನೋಡೋದಾದ್ರೆ 6.24 ಪೈಸೆ ಆಗಿತ್ತು. ಇನ್ನು ಹೆಚ್ಚಿನ ಮಾಹಿತಿ, ಈ ಒಂದು ಕ್ರಿಪ್ಟೋ ಕರೆನ್ಸಿ ಏನ್ ಮಾಡುತ್ತೆ, ಇದರ ಒಂದು ವರ್ಕ್ ಏನು, ಇದರಿಂದ ಆಗುವಂತ ನಮ್ಗೆ ಉಪಯೋಗಗಳೇನು, ಹಾಗೆ ಇದನ್ನ ನಮ್ಗೆ ಇವಾಗ ಬೈ ಮಾಡ್ಕೊಂಡಿಟ್ರೆ ಒಳ್ಳೇದ ಕೆಟ್ಟದ ಎಂಬಿತ್ಯಾದಿ ಮಾಹಿತಿನ ಇನ್ನು ಮುಂದೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರ ನೋಡ್ತಾ ಇದ್ದೀರಾ ಈ ಒಂದು ಆನಿಮೇಟೆಡ್ ವಿಡಿಯೋವನ್ನ. ಯಾವುದೇ ಕ್ರಿಪ್ಟೋ ಕರೆನ್ಸಿಯನ್ನು ಸಹ ಈ ಒಂದು PNT ನೆಟ್ವರ್ಕ್ ಏನಿದೆ ಅದು ತನ್ನ ಒಂದು ನೆಟ್ವರ್ಕ್ನ ಒಂದು ಬಳಕೆಯಿಂದ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಇಥೆರಿಯಮ್ ಆಗಿರ್ಬೋದು, ಬಿಟ್ಕಾಯಿನ್ ಆಗಿರ್ಬೋದು, ಅದನ್ನು ಒಂದು ಮಾರ್ಪಡಿಸುತ್ತೆ. ಯಾವ ಥರ ಮಾರ್ಪಡಿಸುತ್ತೆ ಅಂದರೆ P ಟೋಕನ್ಸ್ ಆಗಿ ಮಾರ್ಪಡಿಸುತ್ತೆ. ಇದರ ಕೆಲಸ ಏನಂದರೆ, ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಬ್ಲಾಕ್ ಚೈನ್ನ ಅಸೆಸ್ಟ್ ಏನಿರುತ್ತೆ ಅದನ್ನು ಇನ್ನೊಂದು ಬ್ಲಾಕ್ ಚೈನ್ಗೆ ವರ್ಗಾಯಿಸುತ್ತೆ. ಇನ್ನು ಈ pNetworkನ ಸೆಕ್ಯೂರಿಟಿ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿ ಲೇಟೆಸ್ಟ್ ಆಗಿರುವಂತಹ ಟೆಕ್ನಾಲಜಿಯನ್ನು ಉಪಯೋಗಿಸುವ ಮೂಲಕ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. TEE ಅಂದರೆ ಟ್ರಸ್ಟೆಡ್ ಎಕ್ಸಿಕ್ಯೂಷನ್ ಎನ್ವೈರ್ಮೆಂಟ್ ಎಂಬ ಒಂದು ಸೆಕ್ಯೂರಿಟಿಯನ್ನು ಈ ಒಂದು pNetworkನಲ್ಲಿ ಬಳಸಲಾಗಿದೆ. ಇನ್ನೊಂದು ಇದರ ಒಂದು ಪ್ರಾಡಕ್ಟ್ನ ನಿಮಗೆ ತಿಳಿಸ್ಕೊಡ್ಲೇಬೇಕು. ಈ pNetwork ಏನಿದೆ, ಈ ಒಂದು pNetwork ಒಂದು ಈಡು ಎಂಬ ಒಂದು ವ್ಯಾಲೆಟ್ನೊಂದಿಗೆ ಒಂದು ಕೊಲಾಬ್ರೇಟ್ ಮಾಡ್ತಾ ಇರುವಂಥದ್ದು. ಅಂದರೆ ನಿಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ ಏನಿರುತ್ತೆ, ಈ pNetworkನ ಮುಖಾಂತರ ನಿಮಗೆ ಈ ಒಂದು ಈಡು ಕಾರ್ಡ್ನಲ್ಲಿ, ಅಂದರೆ ವೀಸಾ ಕಾರ್ಡ್ ನೀಡ್ತಾರೆ, ಈ ಒಂದು ಕಾರ್ಡ್ನಲ್ಲಿ ನಿಮಗೆ ಆ ಒಂದು ನಿಮ್ಮ ಕ್ರಿಪ್ಟೋ ಕರೆನ್ಸಿಯನ್ನು ಸ್ಟೋರ್ ಮಾಡ್ಬೋದು. ಜೊತೆಗೆ ಅದನ್ನ ನಿಮಗೆ ATM ಮುಖಾಂತರ ಕ್ಯಾಶ್ ಔಟ್ ಸಹ ಮಾಡುವಂತಹ ಒಂದು ಸೌಲಭ್ಯವನ್ನು ಈ ಒಂದು pNetworkನ ಮೂಲಕ ಈಡು ಒದಗಿಸ್ಕೊಡ್ತಾ ಇದೆ. ಓಕೆ ವೀಕ್ಷಕರ, ಈ pNetworkನ ಬಗ್ಗೆ ನಾನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಇನ್ನು ಈ ಒಂದು pNetworkನ ಬಗ್ಗೆ ಒಂದೇ ವಾಕ್ಯದಲ್ಲಿ ನಿಮಗೆ ತಿಳಿಸ್ಕೊಡೋದಾದರೆ, ಬ್ಲಾಕ್ ಚೈನ್ಗಳ ನಡುವೆ ಒಂದು ಕ್ರಾಸ್ ಚೈನ್ನ ಸಂಯೋಜನೆಯನ್ನು ತರುವಂತಹ ಕೆಲಸವನ್ನು pNetwork ಮಾಡುತ್ತೆ. ಇವಾಗ pNetworkನ ಹಲವಾರು ವಿಶೇಷತೆಗಳನ್ನ ನೀವು ನೋಡಿದ್ರಿ, ಪ್ರಾಡಕ್ಟ್ಸ್ಗಳನ್ನ ನೋಡಿದ್ರಿ. ಇದೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಯೂಸರ್ಸ್ pNetworkಗೆ ಲಭ್ಯವಾಗುತ್ತೆ ಅಂತ ಅನ್ಕೋಬಹುದು. ಸೊ ಸಾಕಷ್ಟು ಯೂಸರ್ಸ್ ಲಭ್ಯವಾದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಪ್ರೈಸಸ್ ಜಂಪ್ ಆಗುತ್ತೆ. ಸೊ ನನ್ನೊಂದು ಪ್ರೆಡಿಕ್ಷನ್ ಪ್ರಕಾರ ಏನು ಪ್ರೈಸಸ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಇವಾಗ ತುಂಬ ಕಡಿಮೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಹೇಳಿದ್ದೀನಿ ನಿಮಗೆ ಎಷ್ಟಿತ್ತು, ಹೈಯೆಸ್ಟ್ ಎಷ್ಟಾಗಿದೆ, ಲೋವೆಸ್ಟ್ ಎಷ್ಟಾಗಿದೆ, ಹಾಗೆ ಇವಾಗ ಎಷ್ಟಿದೆ ಎಲ್ಲ ಹೇಳಿದ್ದೀನಿ. ನಿಮಗೂ ಸಹ ಒಂದು ಲೆಕ್ಕಾಚಾರ ಹಾಕ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಇದು ಎಷ್ಟು ಆಗ್ಬೋದು ಅಂತೇಳಿ. ಇನ್ನು ಈ pNetworkನ ಬಗ್ಗೆ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಈ pNetwork ಬಗೆಗಿನ ಹಲವಾರು ಮಾಹಿತಿಗಳ ನೀವು ಅದರ ಮೂಲಕ ನೀವು ಪಡ್ಕೋಬೋದು. ಸೊ ಈ ಏನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಹ ಇದೆ, ಅದರಲ್ಲೂ ಸಹ ನಿಮ್ಗೆ ಏನೇ ಒಂದು ಕ್ವಶನ್ಸ್ ಇದ್ದರೆ ಕೇಳ್ಕೋಬೋದು. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಇದೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.